ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಇವತ್ತು ನಾನು ತೋರಿಸುವಂತ ವಿಡಿಯೋ ನಿಮಗೆ ಇಷ್ಟ ಆದ್ರೆ, ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡಿ, ಹಂಗೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ನೀವು ಬೇರೆ ಬೇರೆ ಟೈಲರಿಂಗ್ ವಿಡಿಯೋಸ್ ನೋಡ್ಲಿಕ್ಕೆ, ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋಸ್ ನೋಡ್ಲಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ ಬಟನ್ ಕ್ಲಿಕ್ ಮಾಡಬೇಕು. ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಅವಾಗ ಈಸಿಯಾಗಿ ನೋಡಬಹುದು. ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ನಿಮಗೆ ಬೋಟ್ ನೆಕ್, ಪ್ರಿನ್ಸೆಸ್ ಕಟ್, ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್, ನಾರ್ಮಲ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಈ ತರದ್ದು, ಮತ್ತೆ ಸಾರಿ ಜಿಗ್ಜಾಗ್ ಫಾಲ್ಸ್ ಯಾವ ತರ ಮಾಡಬೇಕು ಅನ್ನೋದನ್ನು ವಿಡಿಯೋದು ಆಲ್ರೆಡಿ ಅವೈಲೇಬಲ್ ಇದೆ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋಸ್ ಎಲ್ಲದು ನಿಮಗೆ ನೋಡಬಹುದು. ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ, ನೀವು ನೋಡಬಹುದು. ಹಂಗೆ ಇವಾಗ ಮುಂದೆ ಬರೋ ವಿಡಿಯೋಸ್ ಎಲ್ಲ ನೀವು ನೋಡ್ಲಿಕ್ಕೆ ಕಂಪಲ್ಸರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಹಾಕುವಂತ ಎಲ್ಲಾ ವಿಡಿಯೋನು ನೀವು ನೋಡಬಹುದು. ಇವಾಗ ಸರ್ಚ್ ಮಾಡಿದ್ರಲ್ಲ, ಇವತ್ತಿನ ಒಂದ್ ವಿಡಿಯೋ ಮಾತ್ರ ನೀವು ನೋಡಬಹುದು. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋನು ನೋಡಬಹುದು. ನಿಮಗೆ ಕಲೀಲಿಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಹಂಗ ಈಸಿ ಮೆಥಡ್ ನಲ್ಲಿ ತುಂಬಾ ಚೆನ್ನಾಗಿ ನಾನ್ ಯಾವ ತರ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತೀನೋ ಅದೇ ತರ ಕಂಪ್ಲೀಟ್ ಆಗಿ ನಿಮಗೆ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಕಾಲರ್ ನೆಕ್ ಬ್ಲೌಸ್ ಕಟ್ಟಿಂಗ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಕಾಲರ್ ನೆಕ್ ಬ್ಲೌಸ್ ಕಟ್ಟಿಂಗ್ ನ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗ್ ಬಾಡಿ ಮೆಜರ್ಮೆಂಟ್ ಗೆ ಮತ್ತೆ ಬ್ಲೌಸ್ ಅಳತಿ ಬ್ಲೌಸ್ ನಲ್ಲಿ ಬಾಡಿ ಯಾವ ತರ ಬೋಟ್ ನೆಕ್ ಕಟ್ಟಿಂಗ್ ಮಾಡಬಹುದು ಮತ್ತೆ ಬಾಡಿ ಮೆಜರ್ಮೆಂಟ್ ಗೆ ಯಾವ ತರ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಹಂಗೆ ಅದ್ರ ಸ್ಟಿಚಿಂಗ್ ವಿಡಿಯೋ ಕೂಡ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್, ಈ ತರ ಅಳತೆ ಬ್ಲೌಸ್ ಕೊಟ್ಟಾಗ ನಾರ್ಮಲ್ ಆಗಿರೋ ಅಳತೆ ಬ್ಲೌಸ್, ಬೋಟ್ ನೆಕ್ ಅಥವಾ ಪ್ರಿನ್ಸೆಸ್ ಕಟ್ಟು ಏನಾದ್ರೂ ಆ ತರದ್ದು ಕಾಲರ್ ನೆಕ್ ಕೊಟ್ರೆ ಅದು ಸ್ಟಿಚಿಂಗ್ ಮಾಡ್ಲಿಕ್ಕೆ ಅದರದ್ದೇ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಬಟ್ ಈ ತರ ಡೀಪ್ ನೆಕ್ ಇರೋದನ್ನ ಬ್ಲೌಸ್ ಕೊಟ್ಟು ನಮಗೆ ಕಾಲರ್ ನೆಕ್ ಹೊಲಿಯಬೇಕು ಅಂತ ಹೇಳಿದಾಗ ಇದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಆ ಚೇಂಜಸ್ ಏನಿರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಫಸ್ಟ್ ಬಂದು ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ಲಿಕ್ಕೆ ನಾರ್ಮಲ್ ಯಾವಾಗ್ಲೂ ಮಾಡೋ ತರಾನೇ ಫಸ್ಟ್ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಈ ಅಂಚಿ ಸೈಡ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಇದನ್ನ ನಾವು ಕಟ್ ಮಾಡಿ ತೆಗಿಬೇಕು. ಈ ತರ ಒಂದ್ ಲೈನ್ ಹಾಕೊಂಡು ಆ ಲೈನ್ ಮೇಲೆನೆ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟ್ರೇಟ್ ಲೈನ್ ಬರುತ್ತೆ. ಆ ಕಡೆ ಈ ಕಡೆ ಹೋಗಂಗಿಲ್ಲ, ಮಾರ್ಕಿಂಗ್ಸ್ ಹೆಚ್ಚು ಕಡಿಮೆ ಬರಂಗಿಲ್ಲ. ಹಾಗಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡಿ ತೆಗಿಬೇಕು. ನೀವು ಯಾವುದೇ ಬ್ಲೌಸ್ ಕಟ್ ಮಾಡ್ರಿ ಬ್ಯಾಕ್ ಸೈಡ್ ಪಾರ್ಟ್ ಸೇಮೇ ಇರುತ್ತೆ. ಇದರಲ್ಲಿ ಚೇಂಜ್ ಆಗೋದು ಮಾತ್ರ ನಮಗೆ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್, ಇವು ಎರಡ್ ಮಾತ್ರ ಚೇಂಜ್ ಆಗುತ್ತೆ. ಇವತ್ತಿನ ಕಟಿಂಗ್ ಬಂದು ಫುಲ್ ಕಾಲರ್ ನೆಕ್ ಬ್ಲೌಸ್ ಕಟಿಂಗ್. ಇದು ಫಸ್ಟ್ ಅರ್ಧ ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ಅರ್ಧ ಇಂಚ್ ಯಾಕಂದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟ್ ನಾನು ಫಸ್ಟ್ ಕಟ್ ಮಾಡ್ತಾ ಇರೋದು. ಹಾಗಾಗಿ ಈ ತರ ಹಿಂಗ್ ಫೋಲ್ಡ್ ಮಾಡ್ಲಿಕ್ಕೆ ಇದು ಅರ್ಧ ಇಂಚ್ ಬೇಕಾಗುತ್ತೆ. ಹಾಗಾಗಿ ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಅಲ್ಲಿಂದ ಟೋಟಲ್ ಬ್ಲೌಸ್ ಲೆಂತ್ ತಗೋಬೇಕು. ಹಾಯ್ ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ಕ್ಲಾಸ್ ನಲ್ಲಿ ನಿನ್ನೆ ಏನೇನು ಹೇಳ್ಕೊಟ್ಟಿದ್ದೆ ಅಂತ ರಿವೈಸ್ ಮಾಡಿಸಿ ಮತ್ತೆ ಇವತ್ತು ಬೇರೆದ್ ಹೇಳ್ಕೊಡ್ತಾ ಇದ್ದೀನಿ. ಪ್ರಣಾಮ್ ಗುರುಜಿ. ನೋಡಿ, ನಿಮ್ಮ ಟೀಚರ್ ಅಲ್ಲಿ ನಿಂತಿದ್ದಾರೆ. ಪ್ರಣಾಮ್ ಗುರುಜಿ. ಬಾಯಿ ಮುಸ್ಲಿವಾದ ಬಾ, ಇಬ್ರು ಕೊಟ್ಟು ಬರೋಣ. ಇದು ಫಸ್ಟ್ ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿಂದ ನಾವು ಇವಾಗ ಬ್ಲೌಸ್ ಲೆಂತ್ ತಗೋಬೇಕು. ಅಂದ್ರೆ ಟೋಟಲ್ ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅಂತ ಹೇಳಿ ಈ ಶೋಲ್ಡರ್ ಇರ್ತಲ್ಲ, ಶೋಲ್ಡರ್ ಸೈಡ್ ಇಂದ ಶೋಲ್ಡರ್ ಈ ತರ ಫೋಲ್ಡ್ ಮಾಡ್ಬೇಕು. ಒಳಗಡೆ ಸ್ಟಿಚ್ ಮಾಡಿರ್ತಲ್ಲ, ಸ್ಟಿಚ್ ಕಡೆ ಅಲ್ಲ, ಮೇಲ್ಗಡೆಯಿಂದ ಶೋಲ್ಡರ್ ಇಂದ ಹಿಡ್ಕೊಂಡು ಕೆಳಗಡೆ ಉದ್ದದವರೆಗೂ ಈ ತರ ಹಿಂಗ್ ತಗೊಂಡು ಸ್ವಲ್ಪ ಲೈಟ್ ಆಗಿ ಜಗ್ಬೇಕು. ಜಗ್ಗಿ
ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಏನ್ ಮಾಡಿದೇವಲ್ಲ ಆ ಮಾರ್ಕ್ ಇಂದ ಮೇಲ್ಗಡೆ ಮಾರ್ಕ್ ಮಾಡ್ಬೇಕು, ಉದ್ದದ್ದು ಟೋಟಲ್ ಉದ್ದದ್ದು ಮಾರ್ಕ್ ಮಾಡ್ಬೇಕು. ಈ ತರ ಇದು ಇವಾಗ ಇದು ಬ್ಲೌಸ್ ಇದೆ ಅಲ್ಲ, ಇದು ಸ್ವಲ್ಪ ಲೆಂತ್ ಕಡಿಮೆ ಇದೆ. ಇದು 11.5 ಇಂಚ್ ಅಷ್ಟೇ ಇದೆ. ಇದು ನನಗೆ ಇವಾಗ ಒಂದ್ ಸ್ವಲ್ಪ ಬ್ಲೌಸ್ ಲೆಂತ್ ಜಾಸ್ತಿ ಬೇಕು. ನಾನು ಹಂಗಾಗಿ ಟೋಟಲ್ ಆಗಿ 12.5 ಇಂಚು ಉದ್ದ ಇಡಾಕೊಂತೀನಿ. ಅಂದ್ರೆ 1 ಇಂಚು ಇನ್ನ ಜಾಸ್ತಿ ಇಡಾಕೊಂತೀನಿ ನಾನು. ಇಲ್ಲಿಂದ ಅರ್ಧ ಇಂಚು ಮೇಲ್ಗಡೆ. ಇದು ಅರ್ಧ ಇಂಚ್ ಯಾಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡ್ತೇವಲ್ಲ, ಶೋಲ್ಡರ್ ಜಾಯಿಂಟ್ಗೋಸ್ಕರ ಮೊದಲೇ ಅರ್ಧ ಇಂಚ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇವಾಗ ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಈ ಕಡೆ ಸೈಡ್ ಬರುತ್ತಲ್ಲ, ಸೈಡ್ ಫಿಟ್ಟಿಂಗ್ ಇಂದು ಇದನ್ನ ಏನ್ ಮಾಡ್ತೀವಿ, ಈ ಆರ್ಮೋಲ್ದು ಸುತ್ತ ರೌಂಡಿಂಗ್ ಬಂದಿರುತ್ತೆ ನೋಡ್ರಿ, ಇಲ್ಲಿ ಲಾಸ್ಟಿಗೆ ಎಡ್ಜ್ಗೆ ಸ್ಟಿಚ್ ಮಾಡಿರ್ತೀವಲ್ಲ, ಇದನ್ನ ಈ ಕೆಳಗಡೆ ಸೈಡ್ ನೋಡ್ಕೊಂಡು ಇಲ್ಲಿ ಇರುತ್ತಲ್ಲ, ಈ ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡಿದ್ದೀವಲ್ಲ, ಇಲ್ಲಿಂದ ಈ ತರ ಜಗ್ಗಿಡ್ದು ಇದನ್ನ ಮಾರ್ಕ್ ತಗೊಂತೇವೆ, ಅಳತಿ ಮಾಡ್ತೀವಿ. ಇಲ್ಲಿ ಫಸ್ಟ್ ಒಂದ್ ಮಾರ್ಕ್ ಹಾಕ್ತೀವಿ. ಇಲ್ಲಿ ಒಂದು ಫಸ್ಟ್ ಮಾರ್ಕ್ ಹಾಕಿದ್ವಿ, ಇಲ್ಲಿ ನಮಗೆ ಇವಾಗ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಾವು ಸ್ಟಿಚ್ ಮಾಡಿರೋದು ಮಾರ್ಕ್ ಬಂದಿದೆ ಅಲ್ಲ, ಹಂಗಾಗಿ ಇದಕ್ ಮತ್ತೆ ನಾವು ತೋಳಿಗೆ ಅಟ್ಯಾಚ್ ಮಾಡ್ಕೊಳಕ್ ಬೇಕಂತ ಹೇಳಿ ಇದ್ರ ಮೇಲ್ಗಡೆ ಅರ್ಧ ಇಂಚು ಮಾರ್ಕಿಂಗ್ ಮಾಡ್ತೇವೆ ನಾವು. ಮತ್ತೆ ಇದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಈ ತರ ತಗೊಂತೇವೆ. ಇವಾಗ ನಾವು ಇವತ್ತು ಕಾಲರ್ ನೆಕ್ ಹೊಲಿತಾ ಇದೇವಲ್ಲ, ಕಾಲರ್ ನೆಕ್ ಹೊಲಿಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಬಿಟ್ಟಿದೇವಲ್ವಾ, ಅಲ್ಲಿಂದ ಇಟ್ಕೊಂಡು ಈ ಕೆಳಗಡೆವರೆಗೂ ಈ ತರ ಅಳತೆ ತಗೋಬೇಕು. ಇಲ್ಲಿ ನಮಗೆ ಎಷ್ಟು ಬಂತು, 5 ಇಂಚ್ ಬಂತು. ಈ 5 ಇಂಚ್ನ ಇಲ್ಲಿ ನಾವು ಶೋಲ್ಡರ್ಗೆ, ಆರ್ಮೋಲ್ ಡೌನಿಂಗಿಗೆ, ನಾರ್ಮಲ್ ಬ್ಲೌಸ್ ಹೊಲಿತೇವೆ ಅಂದ್ರೆ ಈ ತರ ಇಡ್ತೇವೆ. ಇಲ್ಲಿಂದ ಸೈಡ್ ಇಂದ ಮಾರ್ಜಿನ್ ತಗೊಂಡು ಇಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಅದಕ್ಕಿಂತ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂತೀವಿ. ಈ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಆ ಮಾರ್ಕು ಮತ್ತೆ ಈ ಶೋಲ್ಡರ್ ಮಾರ್ಕಿಂಗ್ ಇಂದು ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಅಲ್ಲಿಂದ ಈ ತರ ಅಳತಿ ತಗೊಂತೀವಿ. ಅಳತಿ ತಗೊಂಡ್ರು ಬಂದಿರೋದನ್ನ ಎಷ್ಟು ಬಂದಿರುತ್ತೆ ನೋಡ್ರಿ, ಇದರಲ್ಲಿ 5 ಇಂಚ್ ಬಂದಿದೆ. ನಿಮ್ ಬ್ಲೌಸ್ ನಲ್ಲಿ ಎಷ್ಟು ಬಂದಿರಬಹುದು, ಜಾಸ್ತಿನೇ ಬರ್ಬೋದು, 5.5 ಇಂಚ್ ಬರ್ಬೋದು, 6 ಇಂಚ್ ಬರ್ಬೋದು. ಎಷ್ಟು ಬಂದಿರುತ್ತೋ ಅಷ್ಟು ಮತ್ತೆ ಶೋಲ್ಡರ್ಗೆ ಇಡ್ದೆ ನಾವು. ಇದು ನಾರ್ಮಲ್ ಬ್ಲೌಸ್ ಕಟ್ ಮಾಡೋ ಟೈಮ್ ನಲ್ಲಿ. ಬಟ್ ಇವಾಗ ನಾವು ಕಾಲರ್ ನೆಕ್ ಸ್ಟಿಚ್ ಮಾಡ್ತಿದೀವಲ್ಲ, ಕಾಲರ್ ನೆಕ್ ಸ್ಟಿಚ್ ಮಾಡುವಾಗ ಈ 5 ಇಂಚ್ ಏನ್ ಬಂದಿದೆ ಅಲ್ಲ, ಈ 5 ಇಂಚ್ಗೆ ಇನ್ನ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕಾಗತ್ತೆ ನಾವು. ಅಂದ್ರೆ ಟೋಟಲ್ ಆಗಿ 6 ಇಂಚು, 6.5 ಇಂಚು. 5 ಇಂಚು ಪ್ಲಸ್ 1.5 ಇಂಚು, 6.5 ಇಂಚು. ಇದು ನಾವು ಕಾಲರ್ ನೆಕ್ ಬ್ಲೌಸ್ ಕಟ್ ಮಾಡುವಾಗ ತಗೊಳ್ಳುವಂತ ಮೆಜರ್ಮೆಂಟ್. ಇದರಲ್ಲಿ ಈ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಇವು 2 ಮಾತ್ರ ಚೇಂಜ್ ಆಗುತ್ತೆ. ಇನ್ನ ಉಳ್ಕಿದ್ದೆಲ್ಲ ಮೆಥಡ್ ಸೇಮ್ ಇರುತ್ತೆ. ಇವಾಗ ಎಷ್ಟಾಯ್ತು ಟೋಟಲ್ ನಮಗೆ 6.5 ಇಂಚ್ ಆಯ್ತಲ್ವಾ. ಈ 6.5 ಇಂಚ್ನ ಇವಾಗ ನಾವು ಡೌನಿಂಗ್ ತಗೊಂತೇವಲ್ಲ, ಈ ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ 1 ಇಂಚು ಕಡಿಮೆ ಮಾಡಿ ಡೌನಿಂಗ್ ತಗೋಬೇಕು. ಅಂದ್ರೆ 5.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಕಾಲರ್ ನೆಕ್ ಸ್ಟಿಚ್ ಮಾಡುವಾಗ ಮಾತ್ರ ಈ ತರ ಮಾಡಬೇಕು. ಆಮೇಲೆ ಇದು ಇವಾಗ ಇದೇ ಕರೆಕ್ಟ್ ಅಲ್ಲ. ಇವಾಗ ನಾವೇನ್ 5.5 ಇಂಚ್ ಮಾರ್ಕ್ಗೆ ನಾವು ಮಾರ್ಕ್ ಮಾಡಿದೇವೆ ನೋಡ್ರಿ, ಇದೇ ಕರೆಕ್ಟ್ ಅಲ್ಲ. ನಾವು ಆಮೇಲೆ ಮೆಜರ್ಮೆಂಟ್ ಎಲ್ಲ ತಗೊಂಡಾದ್ಮೇಲೆ ಈ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಂತೀವಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಇದು ಕರೆಕ್ಟ್ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇದು ಇವಾಗ ನಾನು ನೆಕ್ಸ್ಟ್ ಕಟಿಂಗ್ ಮಾಡ್ತಾ ಮಾಡ್ತಾ ಇದನ್ನ ತೋರಿಸ್ತೀನಿ ಮಾರ್ಜಿನ್ಸ್. ಇದು ಕಾಲರ್ ನೆಕ್ ನಾವು ಸ್ಟಿಚ್ ಮಾಡ್ತೇವೆ ಅಂದ್ರೆ ತಗೊಳ್ಳುವಂತ ಮೆಥಡ್. ಇಲ್ಲಿ ಇವಾಗ ಎಷ್ಟಾಯ್ತು ಟೋಟಲ್ 6.5 ಇಂಚ್ ಬಂತಲ್ವಾ, ಇಲ್ಲಿ 6.5 ಇಂಚ್ ಬಂತು. ಇವಾಗ 6, ಇಲ್ಲಿ 5.5 ಇಂಚ್ ಬಂತು. ಇಲ್ಲಿ 5.5 ಇಂಚ್ ಬಂದೈತಲ್ಲ, ಇಲ್ಲಿ 6.5 ಇಂಚ್ ಏನ್ ಬಂದಿದೆ ನೋಡ್ರಿ, ಇದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲೇ 6 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಈ ತರ 6 ಇಂಚಿಗೆ ಮಾರ್ಕ್ ಮಾಡ್ಕೋ. ಇದು ಇವಾಗ ಈ ತರ ಕ್ರಾಸ್ ಬರುತ್ತೆ, ಲೈನ್ ಈ ತರ ಕ್ರಾಸ್ ಬರುತ್ತೆ. ಇದಾದ್ಮೇಲೆ ಇಲ್ಲಿ ನಮಗೆ ನೆಕ್ ವಿಡ್ತ್ ತಗೋಬೇಕಲ್ವಾ, ನೆಕ್ ವಿಡ್ತ್ ನಾವು ಈ ಬಾಡಿ ಮೆಜರ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ನೋಡ್ಕೊಂಡು ತಗೋಬೇಕಾಗತ್ತೆ. ಇವಾಗ ಇದೊಂದು ಬಾಡಿ ಮೆಜರ್ಮೆಂಟ್ ಅಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಫಸ್ಟ್ ಚೆಕ್ ಮಾಡ್ಕೋಬೇಕು. ಆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನೆಕ್ ವಿಡ್ತ್ ಅನ್ನ ನಾವು
ತಗೋಬೇಕಾಗ್ತದೆ. ಈ ತರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಬ್ಲೌಸ್ ನ ಈ ತರ ಫಸ್ಟ್ ನೀಟಾಗಿ ಹಾಕೋಬೇಕು. ಬ್ಲೌಸ್ ಏನಾದ್ರೂ ಮುದುಡಿ ಆಗಿದ್ರೆ ಸ್ವಲ್ಪ ಇಸ್ತ್ರಿ ಮಾಡ್ಕೋಬೇಕು. ಯಾಕಂದ್ರೆ ನಮಗೆ ಮಾರ್ಜಿನ್ಸ್ ಎಲ್ಲ ಕರೆಕ್ಟ್ ಆಗಿ ಸಿಗ್ಬೇಕಂದ್ರೆ ಒಂದ್ ಸ್ವಲ್ಪ ಇಸ್ತ್ರಿ ಮಾಡ್ಕೊಂಡು ಮಾರ್ಜಿನ್ ತಗೋಬೇಕು. ಈ ಕಡೆ ಸೈಡ್ ಇಂದ ಹಿಡ್ಕೊಂಡು ಇಲ್ಲಿ ಈ ಕಡೆವರೆಗೂ ಈ ತರ ನಾವು ಮಾರ್ಜಿನ್ ತಗೋಬೇಕು. ಟೋಟಲ್ ಎಷ್ಟಿದೆ ಅಂತ ಅಳತಿ ತಗೋಬೇಕು. ಇದು 16 ಇಂಚ್ ಇದೆ. 16 ಅಂದ್ರೆ 16 32 ಇಂಚ್ ಆಗುತ್ತೆ. 32 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ 28, 30, 32, 34, 36 ಈ ತರ ಒಂದ್ ಸ್ವಲ್ಪ ಮೆಜರ್ಮೆಂಟ್ ಬಂದಾಗ ಇದು ನೆಕ್ ವಿಡ್ತ್ ಏನಿದೆ ನೋಡ್ರಿ, ಇದರಲ್ಲಿ ನಾವು ಒಂದ್ 2 ಇಂಚು ಅಥವಾ 2.5 ಇಂಚುವರೆಗೂ ತಗೋಬಹುದು. ಇಲ್ಲಿ ಒಂದ್ 2.5 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಇಷ್ಟು ನಮಗೆ ಶೋಲ್ಡರಿಗೆ ಬರುತ್ತೆ. ಇವಾಗ ಇದಿಷ್ಟೇ ನೆಕ್ ವಿಡ್ತ್, ಇದಿಷ್ಟು ಈ ಕಡೆ ಏನಿದೆ ಶೋಲ್ಡರ್. ಇಷ್ಟೇ ಇರುತ್ತೆ. ಇಷ್ಟ ಆದ್ಮೇಲೆ ಇದು ಇಷ್ಟೇ ಮಾರ್ಕ್ ಮಾಡಿ ಬಿಟ್ಬಿಡ್ಬೇಕು. ಇದರಲ್ಲಿ ನಾವು ನೆಕ್ ಕಟ್ ಮಾಡಂಗಿಲ್ಲ. ಕಾಲರ್ ನೆಕ್ ಸ್ಟಿಚ್ ಮಾಡೋ ಟೈಮ್ನಲ್ಲಿ ಬ್ಯಾಕ್ ನೆಕ್ ಕಟ್ ಮಾಡಂಗಿಲ್ಲ. ಜಸ್ಟ್ ನಾವು ಇದನ್ನ ನೆಕ್ ಬಿಡ್ತ್ ಏನಿದೆ ಅದನ್ನ ಮಾರ್ಕ್ ಮಾಡಿ ಹಂಗೆ ಬಿಡ್ಬೇಕು. ಇದಾದ್ಮೇಲೆ ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಮಗೆ 32 ಇಂಚ್ ಬಂತಲ್ಲ, 32 ಇಂಚ್ನ ನಾವು 4 ಭಾಗ ಮಾಡ್ಬೇಕು. ಈ ತರ ಫೋಲ್ಡ್ ಮಾಡ್ಬೇಕು. ಟೇಪ್ ನಲ್ಲಿನೇ ಫೋಲ್ಡ್ ಮಾಡ್ಬೇಕು. ನಿಮಗೆ 4 ಭಾಗ ಮಾಡಕ್ ಬರ್ಲಿಲ್ಲ ಅಂದ್ರೆ ಟೇಪ್ ನಲ್ಲಿನೇ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿದಾಗ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ ನೋಡ್ಕೋಬೇಕು. ಒಂದ್ ಸೈಡ್ ಇಂದ 8.5 ಇಂಚ್ ಬರುತ್ತೆ. ಈ 8.5 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ಬೇಕು ನಾವು. ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡಿದೀವಲ್ಲ, ಇಲ್ಲಿ 5.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಆಯ್ತು. ಇದಾದ್ಮೇಲೆ ಇವಾಗ ಟೋಟಲ್ ಸುತ್ತಳತಿ ನೋಡ್ಕೋಬೇಕು. ಅಂದ್ರೆ ಸೊಂಟದ ಸುತ್ತಳತಿ ನೋಡ್ಕೋಬೇಕು. ಸೊಂಟದ ಸುತ್ತಳತಿ ನಾವು ನೋಡ್ಕೋಬೇಕಂದ್ರೆ ಇದು ಉಕ್ಸಿನ ಮನೆ ಹಾಕಿರ್ತೇವಲ್ಲ, ಈ ಉಕ್ಸಿನ ಮನಿದು ಪಟ್ಟಿ ಬಿಟ್ಟು ಈ ಕಡೆ ಸೈಡ್ ಇಂದ ನಾವು ಟೋಟಲ್ ಅಳತಿ ತಗೋಬೇಕು. ಟೋಟಲ್ ಅಳತಿ ಬಂದು ಇದರಲ್ಲಿ 26 ಇಂಚ್ ಇದೆ. ಇದನ್ನು ಅಷ್ಟೇ. ಇವಾಗ ಟೋಟಲ್ ಅಳತಿ 26 ಇಂಚ್ ತಗೊಂಡಿದೀವಲ್ಲ, ಇದನ್ನು ನಾವು 4 ಭಾಗ ಮಾಡ್ಬೇಕು. 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ 6.5 ಇಂಚ್ ಬರುತ್ತೆ. ಒಂದ್ ಸೈಡ್ ಇಂದ 6.5 ಇಂಚು ಮಾರ್ಕ್ ಮಾಡಿ ಇದಕ್ಕ ಇನ್ನ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಬೇಕು. ಅಂದ್ರೆ ಟೋಟಲ್ ಆಗಿ 7.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಈ 1 ಇಂಚ್ ಯಾಕಂದ್ರೆ ಈ ಹಿಂದ್ಗಡೆ ಟಕ್ಸ್ ಹಿಡಿತೇವಲ್ಲ, ಈ ಟಕ್ಸಿಗೋಸ್ಕರ ಮೊದ್ಲೇ 1 ಇಂಚನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂತೀವಿ. ಇಷ್ಟಾದ್ಮೇಲೆ ಇದು ಸ್ಕೇಲ್ ತಗೊಂಡು ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡಿವಲ್ಲ ಅದು, ಮತ್ತೆ ಈ ಕೆಳಗಡೆ ಸುತ್ತಳತಿದ ಮಾರ್ಕಿಂಗ್, ಇವೆರಡಕ್ಕೂ ಜಾಯಿಂಟ್ ಮಾಡ್ಬೇಕು. ಲೈನ್ ಹಾಕ್ಬೇಕು, ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಇಲ್ಲಿಂದ ನಮ್ಗೆ ಎಕ್ಸ್ಟ್ರಾ ಬಟ್ಟಿ ಒಳಗಡೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು ಅಷ್ಟನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಬೇಕು. 2 ಇಂಚು 2.5 ಇಂಚು ನಿಮಗೆ ಒಳಗಡೆ ಎಷ್ಟು ಬಟ್ಟೆ ಬಿಡಬೇಕು ಅಷ್ಟು ಬಟ್ಟಿನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಇವಾಗ ಈ ಬ್ಯಾಕ್ ಟಕ್ಸ್ ಬರುತ್ತಲ್ಲ, ಈ ಬ್ಯಾಕ್ ಟಕ್ಸ್ ಬಂದು ಈ ಶೋಲ್ಡರ್ ಮಧ್ಯದಲ್ಲಿ ಬರಂಗಿಲ್ಲ. ಯಾಕಂದ್ರೆ ಈ ಶೋಲ್ಡರ್ ಇವಾಗ ಅಗಲ ಆಗಿದೆ ಅಲ್ವಾ, ಹಂಗಾಗಿ ಇಲ್ಲಿ ಸ್ವಂತದ ಸುತ್ತಳತಿ ತಗೊಂಡ್ವಲ್ಲ, ಈ ಸುತ್ತಳತಿನಲ್ಲಿ 6.5 ಇಂಚ್ ಬಂತು ನೋಡ್ರಿ. ಈ 6.5 ಇಂಚಿನಲ್ಲಿ 2 ಭಾಗ ಮಾಡಿ 6.5 ಇಂಚ್ 3.25 ಇಂಚಿಗೆ 3.25 ಇಂಚಿಗೆ ಟಕ್ಸ್ ಇಂದು ಮಾರ್ಕ್ ಮಾಡ್ಕೋಬೇಕು. ಇದು ಒಂದ್ 3 ಇಂಚ್ ಇದ್ರೆ ಸಾಕಾಗ್ತೈತಿ. 3 ತೀರಾ ದಪ್ಪ 35, 40 ಇಂಚು, 42, 44 ಆತರ ಏನೋ ಸ್ವಲ್ಪ ಜಾಸ್ತಿ ಇದ್ರೆ ಇದು ಒಂದ್ 3.5 ಇಂಚ್ ತಗೋಬಹುದು. ಇಲ್ಲಾಂದ್ರೆ ಇದು 3.5 ಇಂಚ್ ಇದ್ರೆ 3 ಇಂಚ್ ಇದ್ರೆ ಸಾಕಾಗ್ತೈತಿ ಟಕ್ಸ್. ಇವಾಗ ಇಲ್ಲಿ ಬಂದಿದೆ ನೋಡ್ರಿ, ಇದು ಅಲ್ಲ ನಮ್ ಮಾರ್ಕಿಂಗ್. ಇವಾಗ ಮೇಲ್ಗಡೆದೆಲ್ಲ ಕೆಳಗೆ 5.5 ಇಂಚಿಗೆ ಏನ್ ಮಾರ್ಕ್ ತಗೊಂಡಿದ್ವಲ್ಲ, ಇದು ನಮಗೆ ಆರ್ಮೋಲ್ ಡೌನಿಂಗ್ ಇಂದು. ಇವಾಗ ಇದಕ್ ನಾವು ಶೇಪ್ ಕೊಡ್ಬೇಕು, ರೌಂಡ್ ಶೇಪ್ ಕೊಡ್ಬೇಕು. ಈ ತರ ರೌಂಡ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ಚೆಕ್ ಮಾಡ್ಕೋಬೇಕು. ನಮ್ ಬ್ಲೌಸ್ ನಲ್ಲಿ ಅಳತಿ ಕೊಟ್ಟಿರ್ತಾರಲ್ಲ, ಅಳತಿ ಕೊಟ್ಟಿರೋ ಬ್ಲೌಸ್ ನಲ್ಲಿ ಈ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತೇಳಿ ಫಸ್ಟ್ ಟೇಪ್ ಇಂದ ಚೆಕ್ ಮಾಡ್ಕೋಬೇಕು. ಈ ತರ ಸ್ಟ್ರೇಟ್ ಆಗಿ ಹಿಡ್ಕೋಬೇಕು. ಇದು ಹಿಂಗ್ ರೌಂಡ್ ಹಿಡ್ಕೊಂಡು ತಗೋಬಾರ್ದು. ಇದನ್ನ ನೀಟಾಗಿ ಈ ತರ ಸ್ಟ್ರೇಟ್ ಆಗಿ ಎಳೆದು, ಸ್ವಲ್ಪ ಲೈಟ್ ಆಗಿ ಎಳೆದು ಇದನ್ನ ಈ ತರ ಅಳತಿ ತಗೋಬೇಕು.
ಇದು ಇವಾಗ ಇದರಲ್ಲಿ 7 ಇಂಚ್ ಬರ್ತಾ ಇದೆ. ಇವಾಗ ಇದು 7 ಇಂಚ್ ಬರ್ಬೇಕು ನಮಗೆ. ಇಲ್ಲಿ ಒಂದ್ ಅರ್ಧ ಇಂಚ್ ನಮಗೆ ತೋಳ್ ಹಚ್ಲಿಕ್ಕೆ ಹೋಗುತ್ತಲ್ಲ, ಅರ್ಧ ಇಂಚ್ ಬಿಟ್ಟು ಈ ತರ ಟೇಪ್ ಇಟ್ಟು ಫಸ್ಟ್ ನಾವು ಅಳತಿ ಮಾಡ್ಕೋಬೇಕು. ಇದರಲ್ಲಿ 7.25 ಇಂಚ್ ಬರ್ತಾ ಇದೆ, ಅಂದ್ರೆ 1/4 ಇಂಚ್ ಅಷ್ಟೇ ನಮಗೆ ಜಾಸ್ತಿ ಬರ್ತಾ ಇದೆ. ಇಲ್ಲಿ ಏನ್ ಮಾಡ್ಬೇಕು, ಇವಾಗ 1/4 ಇಂಚ್ ಜಾಸ್ತಿ ಬರ್ತಾ ಇದೆಯಲ್ಲ, ಆ 1/4 ಇಂಚ್ನ ಅಂದ್ರೆ ಕಾಲರ್ ನೆಕ್ದು ಅಥವಾ ಬೋಟ್ ನೆಕ್ ಕಟ್ ಮಾಡುವಾಗ ಕಂಪಲ್ಸರಿ ಇಲ್ಲಿ 1/4 ಇಂಚು ನಾವು ಇಲ್ಲಿ ಡೌನ್ ತಗೋಬೇಕಾಗುತ್ತೆ. ಈ ತರ ಡೌನ್ ತಗೋಬೇಕು. ಇವಾಗ ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ನಮಗೆ ಕರೆಕ್ಟ್ ಬಂತು. ಒಂದ್ ವೇಳೆ ಇವಾಗ ಇದರಲ್ಲಿ ನನಗೆ ಇದು ಇವಾಗ ಕರೆಕ್ಟ್ ಬಂತು, ನನಗೆ ನಾನು ತಗೊಂಡಾಗ ಇದು ಕರೆಕ್ಟ್ ಬಂತಲ್ವಾ, ಇದು ತಗೊಂಡಾಗ ಇದು ಕರೆಕ್ಟ್ ಬಂತು. ಇದರಲ್ಲಿ ನಿಮಗೆ ಒಂದ್ ವೇಳೆ ನೀವು ತಗೊಂತಿದ್ರಲ್ಲ ಮೆಜರ್ಮೆಂಟ್, ನೀವು ತಗೊಳ್ಳೋ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬಂದಿರುತ್ತೆ ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡಿಂಗು ಚೆಕ್ ಮಾಡ್ಕೊಂಡು ಅದರಲ್ಲಿ ಒಂದ್ ವೇಳೆ ಹೆಚ್ಚಿಗೆ ಬಂದ್ರೆ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಈ ಆರ್ಮೋಲ್ ರೌಂಡಿಂಗ್ ಅಂದ್ರೆ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಒಂದ್ ವೇಳೆ ಕಡಿಮೆ ಬಂತಂದ್ರೆ ಇನ್ನೊಂದ್ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಅವಾಗ ಟೋಟಲ್ ಒಟ್ ಏನಂದ್ರೆ ನಮಗೆ ಈ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಇದು ಕರೆಕ್ಟ್ ಆಗಿ ಬರೋ ತರ ನಾವಲ್ಲಿ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೇಕು. ಇದನ್ನ ಈ ತರ ತಗೊಂಡು ಇಲ್ಲಿ ಕರೆಕ್ಟ್ ಆಗಿ ಬರೋ ತರ ಮಾರ್ಕಿಂಗ್ ಮಾಡಿದ್ರೆ ಇವಾಗ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್. ಇಲ್ಲ ಅಂದ್ರೆ ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿತ್ತಂದ್ರೆ ಮೊದ್ಲು ಹೆಚ್ಚು ಕಡಿಮೆ ಮಾಡ್ಕೊಂಡು ಆಮೇಲೆ ಬ್ಲೌಸ್ ಕಟ್ ಮಾಡ್ಬೇಕು. ಬ್ಯಾಕ್ ಸೈಡ್ ಇಷ್ಟೇ ಇರುತ್ತೆ, ಇನ್ನು ಇದನ್ನ ಕಟ್ ಮಾಡೋದು. ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಮಾರ್ಕ್ ಮಾಡಿರ್ತೇವೆ ನೋಡ್ರಿ, ಒಂದ್ 2 ಇಂಚ್ ಆಗಲಿ 2.5 ಇಂಚ್ ಆಗಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು ಕಟ್ ಮಾಡಿ ಮಾರ್ಕ್ ಮಾಡಿರ್ತಲ್ಲ, ಆ ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಬೇಕು. ಮತ್ತೆ ಅದ್ರ ಒಳಗಡೆ ಕಟ್ ಮಾಡೋದಲ್ಲ. ಇದಕ್ಕ ಇವಾಗ ನಾಚ್ ಹಾಕೋಬೇಕು. ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೇವಲ್ಲ ಬ್ಯಾಕ್ ಸೈಡ್, ಈ ಅರ್ಧ ಇಂಚಿಗೆ 1 ನಾಚು, ಈ ಸೈಡ್ ಫಿಟ್ಟಿಂಗ್ ಸೈಡ್ 1 ನಾಚು, ಮತ್ತೆ ಈ ಶೋಲ್ಡರ್ ಸೈಡ್ 1 ನಾಚು, ನೆಕ್ ಬಿಡ್ತು ತಗೊಂಡಿದ್ದೇವಲ್ಲ ಅಲ್ಲಿ 1 ನಾಚು. ನೀವು ಕಾಲರ್ ನೆಕ್ ಅಥವಾ ಬೋಟ್ ನೆಕ್ ಈ ತರ ಏನಾದ್ರು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ ನೀವು ಬಾಡಿ ಮೆಸರ್ಮೆಂಟ್ ನ ತಗೋಬೇಕು. ಬಾಡಿ ಸ್ಟಿಚಿಂಗ್ ಮಾಡಕ್ ಕೊಡ್ತಾರಲ್ವಾ ನಿಮಗೆ ಕಸ್ಟಮರ್, ಅವಾಗ ಬಾಡಿ ಮೆಸರ್ಮೆಂಟ್ ನ ಕಂಪಲ್ಸರಿ ತಗೋಬೇಕು. ಒಂದ್ ವೇಳೆ ನೀವು ತಗೊಂಡದನ್ನ ಮರ್ತೀರಿ ಅಂದ್ರೆ ಅವಾಗ ಈ ಮೆಥಡ್, ಇವಾಗ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ನೋಡ್ರಿ, ಈ ಮೆಥಡ್ ನ ಫಾಲೋ ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಬಾಡಿ ಮೆಸರ್ಮೆಂಟ್ ನಲ್ಲಿ ತಗೊಂಡಿರ್ತೀರಲ್ಲ, ಟೋಟಲ್ ಶೋಲ್ಡರ್ ಮೆಸರ್ಮೆಂಟ್ ಮತ್ತೆ ಆರ್ಮೋಲ್ ರೌಂಡಿಂಗ್ ಮೆಸರ್ಮೆಂಟ್ ನ ತಗೋಬೇಕು. ಅದ್ರಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಅದ್ರಲ್ಲಿ 2 ಭಾಗ ಮಾಡ್ಬೇಕು. ಇವಾಗ 14 ಇಂಚ್ ಬಂದ್ರೆ 7 ಇಂಚು, 15 ಇಂಚ್ ಬಂದ್ರೆ 7.5 ಇಂಚು, 13 ಇಂಚ್ ಬಂದ್ರೆ 6.25 ಇಂಚು, ಈ ತರ ಅದರಲ್ಲಿ ಅರ್ಧ 2 ಭಾಗ ಮಾಡ್ಕೊಂಡು ಮೆಸರ್ಮೆಂಟ್ ನ ತಗೋಬೇಕಾಗ್ತದೆ. ಒಂದ್ ವೇಳೆ ನೀವು ಶೋಲ್ಡರ್ ಮೆಸರ್ಮೆಂಟ್ ನ ತಗೊಳೋದು ಮರ್ತಾಗ ಮಾತ್ರ ಈ ಮೆಥಡ್ ನ ಫಾಲೋ ಮಾಡ್ಬೇಕು. ಇದು ಫ್ರಂಟ್ ಸೈಡ್ ಪಾರ್ಟ್. ಇವಾಗ ಫ್ರಂಟ್ ಸೈಡ್ ಪಾರ್ಟ್ಗೆ ಇವಾಗ ಓಪನ್ ಇರೋದು ನಮ್ ಸೈಡ್ ಇರುತ್ತೆ, ಕ್ಲೋಸ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರುತ್ತೆ. ಇವಾಗ ಇದ್ರ ಮೇಲೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡಿದ್ವಲ್ಲ, ಬ್ಯಾಕ್ ಸೈಡ್ ಪಾರ್ಟ್ ನ ಇದ್ರ ಮೇಲೆ ಹಾಕ್ಬೇಕು. ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ಬೇಕು. ಇದನ್ನ ಹಾಕಿ ಆದ್ಮೇಲೆ ಇವಾಗ ಬ್ಯಾಕ್ ಸೈಡ್ ಪಾರ್ಟಿಗೆ ಇಲ್ಲಿ ಅರ್ಧ ಇಂಚ್ ಪಟ್ಟಿ ಮಾರ್ಕ್ ಮಾಡಿದಿವಲ್ಲ, ಇದಕ್ಕೆ ನಾಚ್ ಹಾಕೊಂಡಿದ್ದೇವೆ ನೋಡ್ರಿ. ಈ ನಾಚಿನ ಸೈಡ್ ಒಂದ್ ಈ ತರ ಮಾರ್ಕ್ ಮಾಡ್ಬೇಕು. ಮತ್ತೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ನಾಚ್ ಮಾಡಿದಿವಲ್ಲ, ಇಲ್ಲಿ ಒಂದು ನಾಚ್ ಮಾಡ್ಬೇಕು. ಮತ್ತೆ ಈ ನೆಕ್ ವಿಡ್ತ್ ಇಂದು ಒಂದು ಮಾರ್ಕ್ ಮಾಡ್ಬೇಕು. ಅದಾದ್ಮೇಲೆ ಆರ್ಮೋಲ್ ರೌಂಡಿಂಗ್ ಕಟ್ ಮಾಡಿದ್ವಲ್ಲ, ಆರ್ಮೋಲ್ ರೌಂಡಿಂಗ್ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು.
ಇದ್ರಲ್ಲೇನೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಸೈಡ್ ಫಿಟ್ಟಿಂಗ್ ಈಗ ಮಾರ್ಕ್ ಮಾಡ್ಕೊಂಡಿವಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡು ಶೋಲ್ಡರ್ದು ಕೂಡ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಕಡೆ ಸೈಡ್ ಸ್ಕೇಲ್ ಇಡಬೇಕು. ಇದ್ರ ಮೇಲೆ ಸ್ಕೇಲ್ ಇಟ್ಟು ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ಬೇಕು. ಇಷ್ಟಾದ್ಮೇಲೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಸೈಡ್ ತೆಗಿಬೇಕು. ಸೈಡ್ ತೆಗೆದು ಇವಾಗ ಬ್ಯಾಕ್ ಸೈಡ್ ಲೆಂತ್ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ ಆ ಲೆಂತ್ ಗೆ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇವಾಗ ಜಸ್ಟ್ ಫ್ರಂಟ್ ಸೈಡ್ ನೆಕ್ ಏನಿದೆ ಅದನ್ನ ಮಾರ್ಕಿಂಗ್ ಮಾಡ್ಕೋಬೇಕಷ್ಟೇ, ಬಟ್ ಕಟ್ ಮಾಡಬಾರ್ದು. ಇದಕ್ಕ ಬೇರೆ ಮೆಥಡ್ ಇರುತ್ತೆ. ಇವಾಗ ಈ ನೆಕ್ ವಿಡ್ತ್ ಬಂದು ನಮಗೆ ಟೋಟಲ್ ಆಗಿ ನೋಡ್ಕೋಬೇಕು. ಮುಂದಿನ ಭಾಗದ್ದು ಬ್ಲೌಸ್ ನಲ್ಲಿ ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಲೌಸ್ ನಲ್ಲಿ ನೋಡ್ಕೊಂತೀನಿ ಅಂದ್ರೆ ಈ ಉಕ್ಸ್ ಹಾಕಿರ್ತಿರಲ್ಲ, ಉಕ್ಸಿನ ಸೈಡ್ ನಾವು ನೋಡ್ಕೋಬೇಕು. ಮೇಲೆ ಶೋಲ್ಡರ್ ಇಂದ ಹಿಡ್ಕೊಂಡು ಈ ತರ ಅಳತಿ ನೋಡ್ಕೋಬೇಕು. ಇದರಲ್ಲಿ 6.5 ಇಂಚ್ ಇದೆ. 6.5 ಇಂಚಿಗೆ ಮೇಲೆ ಶೋಲ್ಡರ್ದು ಸೇರ್ಕೊಂಡು ನಾವು 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಅದರಲ್ಲಿ ಶೋಲ್ಡರ್ದು ಬಿಟ್ಟು ನಾವು ಅಳತಿ ತಗೊಂಡಿದೀವಿ. ಇಲ್ಲಿಂದ ಹಿಂಗ ಸ್ಟ್ರೇಟ್ ಬಾಕ್ಸ್ ಹಾಕ್ಬೇಕು. ಇದಕ್ಕ ಇಷ್ಟ ಆಯ್ತಲ್ಲ. ಇಷ್ಟ ಆದ್ಮೇಲೆ ಇವಾಗ ಇದರಲ್ಲಿ ನಾವು ಇವತ್ತು ಬ್ಲೌಸ್ ಕಟಿಂಗ್ ಮಾಡ್ತಾ ಇದೀವಲ್ಲ, ಬ್ಲೌಸ್ ಕಟಿಂಗ್ ಬಂದು ಇದು ಕಾಲರ್ ನೆಕ್, ಬಟ್ ನಾರ್ಮಲ್ ಬ್ಲೌಸ್, ನಾರ್ಮಲ್ 4 ಟಕ್ಸ್ ಇಟ್ಟು ಹೊಲಿತೇವಲ್ಲ ಇದೇ ತರದ್ದೇ, ಬಟ್ ಇದಕ್ಕ ಕಾಲರ್ ನೆಕ್ ಬರುತ್ತೆ. ಹಂಗಾಗಿ ಇದಕ್ಕ ಈ ಟಕ್ಸ್ ಇಂದೆಲ್ಲ ಮೆಜರ್ಮೆಂಟ್ ನಾವು ತಗೋಬೇಕಾಗ್ತೈತಿ. ಈ ಟಕ್ಸ್ ಇಂದ ಮೆಜರ್ಮೆಂಟ್ ಎಷ್ಟೆಷ್ಟಿದೆ ಅನ್ನೋದನ್ನೇ ತಗೋಬೇಕಾಗ್ತೈತಿ. ಈ ಮೆಜರ್ಮೆಂಟ್ ತಗೋಬೇಕಂದ್ರೆ ನೀವು ಬ್ಲೌಸ್ ನಲ್ಲಿ ಅಳತಿ ತಗೊಂತೀನಂದ್ರೆ ಇದು ಟಕ್ಸ್ ಎಷ್ಟೆಷ್ಟು ಉದ್ದ ಇದೆ ಎಷ್ಟೆಷ್ಟಿಲ್ಲ ಎಲ್ಲ ಇದರಲ್ಲೇನೆ ತಗೋಬೇಕಾಗತ್ತೆ. ಟಕ್ಸ್ ಇಂದು ಇದು ನೋಡ್ರಿ, ಇದು ದೊಡ್ಡ ಟಕ್ಸ್, ಇದು ಮುಂದ್ಗಡೆ ಇದೆಯಲ್ಲ ಬ್ರೆಸ್ಟ್ ಲೆಂತ್ ಅಂತ ಹೇಳ್ತಾರೆ ಇದಕ್ಕ. ಈ ಟಕ್ಸ್ ಇಂದು ಅಳತಿ ತಗೋಬೇಕಂದ್ರೆ ಮೇಲ್ಗಡೆ ಶೋಲ್ಡರ್ ಇಂದ ಸೇರಿಸಿ ಕೆಳಗಡೆವರೆಗೂ ಈ ತರ ಜಗ್ ಹಿಡಿದು ಇದು ಟೋಟಲ್ ಉದ್ದ ಎಲ್ಲಿವರೆಗೂ, ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಹೇಳಿ ತಗೋಬೇಕು. ಇದರಲ್ಲಿ 9.5 ಇಂಚ್ ಬರ್ತಾ ಇದೆ, ಅಂದ್ರೆ ಶೋಲ್ಡರ್ ಮಾರ್ಜಿನ್ ಸೇರ್ಕೊಂಡು 10 ಇಂಚು. ಇವಾಗ ಈ ಟಕ್ಸ್ ಬಂದು ನಾವು ಈ ಶೋಲ್ಡರ್ ಮಧ್ಯದಲ್ಲಿ ನಮಗೆ ಬರಂಗಿಲ್ಲ, ಯಾಕಂದ್ರೆ ಈ ಶೋಲ್ಡರ್ ಇವಾಗ ಅಗಲ ಆಗಿದೆ. ಈ ಶೋಲ್ಡರ್ ಅಗಲ ಆಗಿದ್ರಿಂದ ಇದರ ಮಧ್ಯದಲ್ಲಿ ಬರಂಗಿಲ್ಲ. ಈ ಟಕ್ಸ್ ಹೆಂಗ್ ಇಡಬೇಕಂದ್ರೆ, ಈ ಟಕ್ಸ್ ಹಿಡ್ದಿರ್ತೈತಲ್ಲ ಆಲ್ರೆಡಿ ಬ್ಲೌಸ್ ಕೊಟ್ಟಿರ್ತಾರ ನಿಮಗೆ, ಈ ಕಡೆ ಸೈಡ್ದು ಅಳತಿ ತಗೋಬೇಕು. ಉಕ್ಸಿನ ಮನಿ ಸೈಡ್ ಇಲ್ಲಿಂದ ಇಲ್ಲಿಗೆ ಇದು ಎಷ್ಟ್ ಅಗಲ ಇದೆ ಅಂತ ಹೇಳಿ ಅಳತಿ ತಗೋಬೇಕು. ಈ ತರ ಇದು 3 ಇಂಚಿಗಿದೆ. ಇಲ್ಲಿ ಫಸ್ಟ್ 3 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿ ಎಲ್ಲಿ ಮಾರ್ಕ್ ಮಾಡಿದಿರಿ ನೋಡ್ರಿ, ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ ಇವಾಗ ಇಲ್ಲಿಗೆ ಟೋಟಲ್ 10 ಇಂಚಿಗೆ ಫಸ್ಟ್ ಒಂದು ಮಾರ್ಕ್. ಇಲ್ಲಿಗೆ ಒಂದು ಮಾರ್ಕು. ಇದಾದ್ಮೇಲೆ ಈ ಮೆಜರ್ಮೆಂಟ್ ಗೆ ಬಂದು ಇದು ಒಂದ್ 2 ಇಂಚಷ್ಟು 2 ಇಂಚು ಅಥವಾ 2.5 ಇಂಚಷ್ಟು ಉದ್ದ ಇದ್ರೆ ಸಾಕಾಗ್ತೈತಿ. ಈ ಟಕ್ಸ್ ಬಂದು ಮಿಡಿಲ್ ಟಕ್ಸ್, ಇದು ಮಿಡಿಲ್ ಟಕ್ಸ್ ಒಂದ್ 2.5 ಇಂಚಷ್ಟು ಉದ್ದ ಬೇಕಾಗ್ತೈತಿ. ಮತ್ತೆ ಅದಕ್ಕೆ ಒಂದ್ 1/2 ಇಂಚು ಎಕ್ಸ್ಟ್ರಾ ಸೇರಿಸಿ 3 ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಇನ್ನ 1/2 ಇಂಚ್, ಯಾಕಂದ್ರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಕ ನಮಗೆ 1/2 ಇಂಚ್ ಬಟ್ಟೆ ಬೇಕಾಗತ್ತೆ. ಹಂಗಾಗಿ ಅದಕ್ಕ ಇವಾಗ ಈ ಲೈನ್ ಇದೆಯಲ್ಲ, ಇದ್ರ ಮಿಡಿಲ್ ನಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಸ್ಟ್ರೇಟ್ ಲೈನ್ ಹಾಕಿ ಈ ಕಡೆ 1 ಇಂಚಿಗೆ ಒಂದ್ ಮಾರ್ಕು, ಈ ಕಡೆ 1 ಇಂಚಿಗೆ ಒಂದ್ ಮಾರ್ಕು. ಇವಾಗ ಈ ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೇನಲ್ಲ, ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಈ ಕಡೆ 1 ಇಂಚು ಈ ಕಡೆ 1 ಇಂಚು ತಗೊಂಡಿದ್ದೀನಿ. ನೀವು ಕಟಿಂಗ್ ಮಾಡ್ತಿರಲ್ಲ, ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ನಲ್ಲಿ ಒಂದ್ 36 ಇಂಚ್ ವರೆಗೂ ಇದ್ರೆ ಇದು 1 ಇಂಚು ಅಥವಾ 1.25 ಇಂಚು ತಗೋಬಹುದು. 36 ಇಂಚ್ ಮೇಲ್ಗಡೆ ಇದ್ರೆ 1.5 ಇಂಚು ಇದನ್ನ ಅಗಲ ನಾವು ತಗೋಬೇಕಾಗ್ತೈತಿ. ಮತ್ತೆ 36 ಇಂದ 42 ಇಂಚ್ ವರೆಗೂ, 40-42 ಇಂಚ್ ವರೆಗೂ 1.5ನೇ ತಗೋಬಹುದು.
ಅದಾದ್ಮೇಲೆ 42ರಿಂದ ಮತ್ತೆ 48 ಇಂಚ್ವರೆಗೂ ಇದನ್ನ ಒಂದು 2 ಇಂಚ್ವರೆಗೂ ಇದನ್ನ ಅಗಲ ನಾವು ತಗೋಬೇಕಾಗ್ತದೆ. ಇದೇ ತರ ಬಾಡಿ ಮೆಜರ್ಮೆಂಟ್ ಮೇಲೆ ಇದನ್ನ ಅಳತಿ ತಗೋಬೇಕು ನಾವು, ಈ ಕಡೆ ಸೈಡ್ ಈ ಕಡೆ ಸೈಡ್. ಯಾಕೆ ಇದು ಅಂದ್ರೆ ಇದು ಟಕ್ಸ್ ಹಿಡಿತೇವಲ್ಲ ಈ ತರ, ಅದಕ್ಕೋಸ್ಕರ ಇದು ಮಾರ್ಜಿನ್. ಇವಾಗ ಇದಕ್ಕ ಈ ತರ ಲೈನ್ ಹಾಕ್ಬೇಕು. ಲೈನ್ ಹಾಕ್ಬೇಕು. ಇವಾಗ ಈ ಮೆಜರ್ಮೆಂಟ್ಗೆ ಇದು ನಾನು ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 34 ಇಂಚ್ ಇದೆಲ್ಲ, ಈ ಮೆಜರ್ಮೆಂಟ್ಗೆ ನಾನು ಇನ್ನ 3 ಟಕ್ಸ್ ಬರುತ್ತೆ ಅಲ್ವಾ, ಈ 3 ಟಕ್ಸ್, ಇದು ಒಂದು ಇದು ಒಂದು ಇದು ಒಂದು, ಈ ಟಕ್ಸ್ ಇಂದ ಮೆಜರ್ಮೆಂಟ್ ಬಂದು ಈ ಕಡೆ ಸೈಡು 2 ಇಂಚು, ಈ ಕಡೆ ಸೈಡು 2 ಇಂಚು, ಮತ್ತೆ ಇಲ್ಲಿ ಇವು ಎರಡರ ಮಧ್ಯೆ ಇದನ್ನ ಮಾರ್ಕ್ ಮಾಡ್ತೇನೆ, ಟಕ್ಸ್ ಇನ್ ಮಾರ್ಕಿಂಗ್. ಪಾಸ್ ಮಾಡು. ಇವಾಗ ಇಲ್ಲಿ ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡಿದೀವಿ ನೋಡ್ರಿ, ಅಲ್ಲೆಲ್ಲ ಈ ತರ ನಾವು ಲೈನ್ ಹಾಕೋಬೇಕು. ಇದು ಟಕ್ಸ್ ಹಿಡಿಲಿಕ್ಕೋಸ್ಕರ ಇದು ಲೈನ್. ಈ ಟಕ್ಸ್ ಇಂದ ಇವಾಗ ಇದು ಏನಿದೆ ನೋಡ್ರಿ ಮಾರ್ಕಿಂಗ್ಸ್ ನಾವು ತಗೊಂತೀವಲ್ಲ, ಇದು ಕೂಡ ಅಷ್ಟೇ ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಇದು ಬಂದು ಇವಾಗ ಇದು ಒಂದ್ 28ರಿಂದ 36 ಇಂಚ್ ವರೆಗೂ, ಇಲ್ಲಿ ನಾವು ಒಂದ್ 2 ಇಂಚ್ ವರೆಗೂ ಈ ತರ ತಗೋಬಹುದು. ಈ ಕಡೆ 2 ಇಂಚು, ಈ ಕಡೆ 2 ಇಂಚು, ಮತ್ತೆ ಇದು ಬಂದು ಈ ನೆಕ್ದು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬಹುದು. ಇದು 36ರಿಂದ ಮತ್ತೆ ಒಂದು 40 ಇಂಚ್ ವರೆಗೂ ಇದನ್ನ ಒಂದ್ 2.5 ಇಂಚ್ ತಗೋಬೇಕಾಗ್ತೈತಿ. ಅಂದ್ರೆ ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಇದು ಒಂದ್ 2.5 ಇಂಚ್ ತಗೋಬೇಕಾಗಿತ್ತು. ಮತ್ತೆ 40ರಿಂದ ಮತ್ತೆ 44, 46, 48 ವರೆಗೂ ಒಂದ್ 2.5 ಇಂಚ್ ವರೆಗೂ ಇದನ್ನ ನಾವು 3 ಇಂಚ್ ವರೆಗೂ ಇದನ್ನ ನಾವು ತಗೋಬೇಕಾಗ್ತೈತಿ. ಈ ತರ ಬಾಡಿ ಮೆಜರ್ಮೆಂಟ್ ಮೇಲೆ ಇದನ್ನ ತಗೋಬೇಕಾಗ್ತೈತಿ. ಇವಾಗ ಈ ಮೆಜರ್ಮೆಂಟ್ ಪ್ರಕಾರ ಅಂದ್ರೆ ನಾನು ಇಲ್ಲಿಂದ ಇಲ್ಲಿಗೆ 2 ಇಂಚ್ ಗ್ಯಾಪ್ ನ ಕೊಟ್ಟಿದ್ದೀನಿ. ಇದು ಕಪ್ಸ್ ಬರುತ್ತಲ್ಲ ಟಕ್ಸ್ ಇದ್ರೆ ಅದಕ್ಕೋಸ್ಕರ. ಇದು ಆಯ್ತಲ್ವಾ. ಇವಾಗ ನಾವು ಕ್ರಾಸ್ ಬೆಲ್ಟ್ಗೋಸ್ಕರ ಇದರಲ್ಲಿ ಕ್ರಾಸ್ ಬೆಲ್ಟ್ ತುಂಬಾ ಕಡಿಮೆ ಇದೆ ನನಗೆ, ಇದು ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಾನು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಬ್ಯಾಕ್ ಸೈಡ್ ಲೆಂತ್ ಮಾರ್ಕ್ ಮಾಡಿದ್ದೀನಿ ನೋಡ್ರಿ. ಈ ಬ್ಯಾಕ್ ಸೈಡ್ ಲೆಂತ್ ಇಂದ ಈ ಕಡೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ, ಈ ಕಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚಿಗೆ, ಉಕ್ಸ್ ಪಟ್ಟಿ ಹಚ್ತೇವಲ್ಲ ಉಕ್ಸಿನ ಮನೆ ಆ ಕಡೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಈ ದೊಡ್ಡ ಟಕ್ಸ್ ಇಂದು ಮಾರ್ಕ್ ಮಾಡಿದೇವಲ್ಲ ಲೈನ್, ಈ ಲಾಸ್ಟ್ ಎಡ್ಜ್ ಪಾಯಿಂಟ್ ಇರುತ್ತಲ್ಲ ಇದಕ್ಕ ಜಾಯಿಂಟ್ ಮಾಡ್ತೀನಿ. ಮತ್ತೆ ಈ ಕಡೆ ಸೈಡ್ ಇಂದ ಈ ಕಡೆ ಜಾಯಿಂಟ್ ಮಾಡ್ತೀನಿ. ಇಷ್ಟಾದ್ಮೇಲೆ ಇದನ್ನ ಇವಾಗ ಕಟ್ ಮಾಡುದು. ಇವಾಗ ಈ ನೆಕ್ ನೋಡ್ರಿ, ಈ ನೆಕ್ ಇಂದ ನಾವು ಡೀಪ್ ನ ಮಾರ್ಕ್ ಮಾಡಿದಿವಲ್ಲ, ಈ ನೆಕ್ ಡೀಪ್ ನ ಇವಾಗ ನಾವ್ ಏನ್ ಮಾಡ್ಬೇಕು, ಇದು ಫುಲ್ ಕಾಲರ್ ನೆಕ್ ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಈ ನೆಕ್ ವಿಡ್ತ್ ಬಂದು ನಮಗೆ ಒಂದು 3 ಇಂಚ್ ಅಷ್ಟು ಇದ್ರೆ ಸಾಕಾಗ್ತೈತಿ. ಈ ಮೇಲೆ ಶೋಲ್ಡರ್ ಸೇರ್ಕೊಂಡು 3 ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಬಾಕ್ಸ್ ಮಾಡ್ಬೇಕು. ಇದು ಕೂಡ ಅಷ್ಟೇ ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಅಂದ್ರೆ ಅದೇ ಇವಾಗ ಹೇಳ್ದಂಗೆ ನಿಮಗೆ ಒಂದ್ 30ರಿಂದ 36 ಇಂಚ್ ವರೆಗೂ ನಾವು ಇದೇ 3 ಇಂಚೆ ತಗೋಬಹುದು. 38, 40, 42 ಇಂಚ್ ವರೆಗೂ, 42 ಇಂಚ್ ವರೆಗೂ ಇದು ನಾವು ಒಂದ್ 3.5 ಇಂಚ್ ತಗೊಂಡ್ರೆ ನಡೀತೈತಿ. ಅದು ಮೇಲೆ ಶೋಲ್ಡರ್ ಜಾಯಿಂಟಿಂಗು ಸೇರಿಸ್ಕೊಂಡು ಮತ್ತೆ ಇನ್ನ 42, 44, 46 ಒಂದ್ 50 ಇಂಚ್ ವರೆಗೂ ಬಂದ್ರೆ ಅಷ್ಟು ಇಂಚ್ ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ ಬರೋದು ಬಹಳ ಕಡಿಮೆ. ಒಂದ್ ವೇಳೆ ಬಂದ್ರೆ ಇದನ್ನ ನಾವು ಒಂದ್ 4 ಇಂಚ್ ವರೆಗೂ ನೆಕ್ದು ಡೀಪ್ ಅನ್ನೋದು ನಾವು ಮಾರ್ಕ್ ಮಾಡ್ಕೋಬೇಕಾಗ್ತೈತಿ. ಇವಾಗ ಇದರಲ್ಲಿ ನಾವು ರೌಂಡ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ರೌಂಡ್ ಶೇಪ್ ನ ಮಾರ್ಕ್ ಮಾಡ್ಕೊಂಡು ಇದಿಷ್ಟು ನಮಗೆ ಇವಾಗ ಉಳಿದಿದೆ ಅಲ್ವಾ, ಇದಕ್ಕೋಸ್ಕರ ಇದು ನೆಕ್ ವಿಡ್ತ್ ಇಲ್ಲಿವರೆಗೂ ಬಂದಿದೆ. ನಾವು ಇದರಲ್ಲಿ ಇಲ್ಲಿ ನಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಮೆಜರ್ಮೆಂಟ್ ಅಂದ್ರೆ ಒಂದ್ 3.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದು ಬಾಕ್ಸ್ ಮಾಡ್ಕೊಂಡು ಇದರಲ್ಲಿ ಇವಾಗ ಈ ರೌಂಡ್ ಶೇಪ್ ಕೊಟ್ವಿ. ಇಲ್ಲಿ ಉಳಿದಿದೀವಲ್ಲ ಇದಕ್ಕೆ ಏನ್ ಮಾಡ್ಬೇಕು, ಇದನ್ನ ಮಾರ್ಕ್ ಮಾಡಿದೀವಿ ನೋಡ್ರಿ, ಇದರಲ್ಲಿ 1 ಇಂಚಿಗೆ ಫಸ್ಟ್ ಮತ್ತೆ ಮಾರ್ಕ್ ಮಾಡ್ಬೇಕು. 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ವಿ ಶೇಪ್ ನಲ್ಲಿ ಇದನ್ನ ಮಾರ್ಕ್ ಮಾಡ್ಬೇಕು.
ವಿ ಶೇಪ್ ನಲ್ಲಿ. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನೀವು ಕಲಿಯಕ್ ಆಗಂಗಿಲ್ಲ. ನಿಮಗೆ ಎಲ್ಲಿ ಕನ್ಫ್ಯೂಸ್ ಆಗಿದೆ ನೋಡ್ರಿ, ಯಾವ ಪಾಯಿಂಟ್ ನಲ್ಲಿ ಕನ್ಫ್ಯೂಸ್ ಆಗಿದೆ ಆ ಪಾಯಿಂಟ್ ನ ಮತ್ತೆ 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 ರಿಪೀಟ್ ಮಾಡಿ ನೋಡಿದ್ರೆ ನಿಮಗೆ ಕಂಪಲ್ಸರಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ತುಂಬಾ ನಿಧಾನವಾಗಿ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ನೀವು ಅರ್ಥ ಮಾಡ್ಕೊಳೋದು ಅದು ನಿಮ್ ಕೈಯಲ್ಲಿರುತ್ತೆ. ಯಾಕಂದ್ರೆ ನಾನು ಎಷ್ಟು ತಿಳಿಸಿ ಹೇಳಿದ್ರು ಕಲಿಬೇಕಾಗಿರೋದು ನೀವು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಎಲ್ಲಿ ನಿಮಗೆ ಅರ್ಥ ಆಗಿಲ್ಲ, ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅದನ್ನ ರಿಪೀಟ್ ಮಾಡ್ರಿ ನೋಡ್ರಿ. ಒಂದ್ 3-4 ಸರ್ತೆ ಅದು ನಿಮ್ ಬೇಡ ಅಂದ್ರೂ ನಿಮಗೆ ಅರ್ಥ ಆಗುತ್ತೆ. ಇಷ್ಟ ಆಯ್ತು. ಇದಾದ್ಮೇಲೆ ಇವಾಗ ಕಟಿಂಗ್ ಮಾಡೋದು. ಕಟಿಂಗ್ ಮಾಡಕ ಇಲ್ಲಿ ನಾವು ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿದ್ದೇವೆ ನೋಡ್ರಿ. ಈ ಕ್ರಾಸ್ ಬೆಲ್ಟ್ ಅಲ್ಲಿಂದ ಕಟ್ ಮಾಡ್ಬೇಕು. ಇಲ್ಲಿ ಸ್ವಲ್ಪ ಫ್ರಂಟ್ ಶೇಪ್ ಇಲ್ಲಿ ನಾನು ಕಟ್ ಮಾಡ್ಕೊಂತ ಇದ್ದೀನಿ. ಇದರಲ್ಲಿ ನಾನು ಬಟ್ಟೆಯಲ್ಲೇನೆ ಮಾರ್ಕ್ ಮಾಡ್ಕೊಳ್ಳೋದಂಗ ಕಟ್ ಮಾಡ್ಕೊಂತ ಇದ್ದೀನಿ. ನೀವು ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಪೆನ್ಸಿಲ್ ಇಂದ ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ಇಷ್ಟ ಆದ್ಮೇಲೆ ಇವಾಗ ಈ ಕಡೆ ಸೈಡ್ ಒಂದ್ 1/4 ಇಂಚ್ ಈ ಕಡೆ ಸೈಡ್ ಬಿಡಬೇಕು. ಇಲ್ಲಿ ಲೈನ್ ಹಾಕಿದೀವಲ್ಲ, ಈ ಲೈನ್ ಇಂದ ಒಂದ್ 1/4 ಇಂಚ್ ಈ ಕಡೆ ಬಿಟ್ಟು ಇದನ್ನ ಕಟ್ ಮಾಡ್ಬೇಕು. ಈ ಶೇಪ್ ಹೆಂಗ್ ಮಾರ್ಕ್ ಮಾಡಿದೆ ನೋಡ್ರಿ. ಇವಾಗ ಇದು ನಿಮ್ಗೆ ಇನ್ನ ಪೂರ್ತಿ ಅರ್ಥ ಆಗ್ಬೇಕಂದ್ರೆ ಸ್ಟಿಚಿಂಗ್ ವಿಡಿಯೋ ನೀವು ನೋಡ್ರಿ. ಸ್ಟಿಚಿಂಗ್ ವಿಡಿಯೋ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನ ಯಾಕೆ ಈ ತರ ಹಾಕಿವಿ ಅನ್ನೋದು ಅದರಲ್ಲಿ ಅರ್ಥ ಆಗುತ್ತೆ. ಇದು ಟಕ್ಸಿಂಗ್ ಮಾಡಿದ್ರೆ ಈ ಟಕ್ಸ್ ಮಾರ್ಕಿಗೆಲ್ಲ ಈ ತರ ಹಾಕೊಂಡ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ತುಂಬಾ ಈಸಿ ಆಗುತ್ತೆ. ನಾಲ್ಕು ಟಕ್ಸ್ ಇಂದು 4 ಮಾರ್ಕ್ ಇದು ನಾಚು. ಇದು ಆಯ್ತು. ಇದು ಫ್ರಂಟ್ ಸೈಡ್ ಆಯ್ತು. ಇದು ಈ ತರ ಬರುತ್ತೆ ಕಾಲರ್ ನೆಕ್ ಇಂದು. ಇದು ನಿಮಗ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ರಿ, ಕಟಿಂಗ್ ಮಾಡಕ್ ಪ್ರಾಕ್ಟೀಸ್ ಮಾಡ್ರಿ. ಸ್ವಲ್ಪ ಫಸ್ಟ್ ಒಂದ್ 2-3 ಟೈಮ್ ಚೆನ್ನಾಗಿ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಅದಾದ್ಮೇಲೆ ಲೈನಿಂಗ್ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಇದು ಇನ್ನ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗ್ಬೇಕಂದ್ರೆ ಸ್ಟಿಚಿಂಗ್ ಇಂದು ವಿಡಿಯೋ ನೋಡ್ರಿ, ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಗೋಸ್ಕರ ನಿಮ್ಗೆ ಅದೇ ನಾನು ಹೇಳಿದ್ನಲ್ಲ, ಇದರಲ್ಲಿ ಕ್ರಾಸ್ ಬೆಲ್ಟ್ ತುಂಬಾ ಚಿಕ್ಕದಿದೆ. ಇದು ಸ್ವಲ್ಪ ನನಗೆ ದೊಡ್ಡದ್ ಬೇಕು. ನಾನು ಹಂಗಾಗಿ ಏನ್ ಮಾಡ್ತೀನಿ, ಇವಾಗ ಉಕ್ಸಿನ್ ಮನಿ ಬರುತ್ತಲ್ಲ, ಉಕ್ಸಿನ್ ಮನಿ ಸೈಡ್ ಬಂದು ನನಗೆ ಒಂದ್ 3 ಇಂಚ್ ಅಷ್ಟು ಕ್ರಾಸ್ ಬೆಲ್ಟ್ ಬರಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಒಂದು 2.5 ಇಂಚ್ ಅಷ್ಟು ಕ್ರಾಸ್ ಬೆಲ್ಟ್ ಬರಬೇಕು. ಅದಕ್ಕೋಸ್ಕರ ನಾನು ಈ ಕಡೆ ಸೈಡು 4 ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ಕೊಂತೀನಿ. 4 ಇಂಚಿಗೆ ಯಾಕೆ ಮಾರ್ಕ್ ಮಾಡ್ಕೊಂತೀನಿ ಅಂದ್ರೆ ಇಲ್ಲಿ 1/2 ಇಂಚ್ ಮೇಲ್ಗಡೆ 1/2 ಇಂಚ್ ಕೆಳಗಡೆ ಸ್ಟಿಚಿಂಗ್ ಮಾಡಕ್ ಹೋಗುತ್ತೆ ನಮಗೆ. ಅವಾಗ ನಮಗೆ ಕ್ರಾಸ್ ಬೆಲ್ಟ್ ಬಂದು 3 ಇಂಚ್ ಉಳಿಯುತ್ತೆ. ಈ ಕಡೆ ಸೈಡು ಫಸ್ಟ್ ಟೋಟಲ್ ಸುತ್ತಳತಿ ಮಾರ್ಕ್ ಮಾಡ್ಕೊಂತೀನಿ. ಸುತ್ತಳತಿ ಅಂದ್ರೆ ಬ್ಲೌಸ್ ಇಂದು ಸೊಂಟದ ಸುತ್ತಳತಿ ತಗೊಂಡಿರ್ತೇವಲ್ಲ ಅದು 6.5 ಇಂಚ್ ಬಂದಿತ್ತು. 6.5 ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಎಕ್ಸ್ಟ್ರಾ ಬಟ್ಟಿಗೆ ನಾನಂದ್ರೆ ಒಂದ್ 3 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಿಮಗೆ ಎಷ್ಟು ಬಟ್ಟಿ ಎಕ್ಸ್ಟ್ರಾ ಬೇಕೋ ಅಷ್ಟಕ್ಕ ನೀವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸುತ್ತಳತಿ ಮಾರ್ಕ್ ಮಾಡ್ಕೊಂಡಿರ್ತೇವೆ ನೋಡ್ರಿ, ಅಲ್ಲಿ ಒಂದು ಲೈನ್ ಹಾಕೋಬೇಕು. ಅದಾದ್ಮೇಲೆ ಎಕ್ಸ್ಟ್ರಾ ಬಟ್ಟಿ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅಲ್ಲಿ ಒಂದು ಲೈನ್ ಹಾಕೋಬೇಕು. ಇವಾಗ ಈ ಸುತ್ತಳತಿ ಮಾರ್ಕಿಂದು ಫಸ್ಟ್ ಮಾರ್ಕ್ ಐತಲ್ಲ ಅಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ. ಇಲ್ಲಿ ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಹೋದ್ರೆ ನನಗೆ ಇಲ್ಲಿ 3 ಇಂಚ್ ಉಳಿತೈತಿ. ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಹೋದ್ರೆ ಇಲ್ಲಿ 2.5 ಇಂಚು ಉಳಿತೈತಿ. ನಮಗೆ ಇವಾಗ ಕ್ರಾಸ್ ಬೆಲ್ಟ್ ಎಷ್ಟು ಬೇಕು ಅಷ್ಟು ಕರೆಕ್ಟ್ ಆಗಿ ಬರ್ತೈತಿ. ಇವಾಗ ಇದನ್ನ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಶೇಪ್ ನ ಇವಾಗ ಕಟ್ ಮಾಡ್ಬೇಕು.
ಇದು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡುವಂತ ಮೆಥಡ್. ಈ ಕಡೆ ಸೈಡ್ ಒಂದು ನಾಚ್ ಹಾಕೊಂಡ್ಬಿಟ್ರೆ ಇದು ನಮಗೆ ಸೈಡ್ ಫಿಟ್ಟಿಂಗ್ ಸೈಡ್, ಈ ಕಡೆ ಉಕ್ಸ್ ಮನಿ ಸೈಡ್ ಅನ್ನೋದು ಗೊತ್ತಾಗ್ತದೆ. ಇವಾಗ ಇನ್ನೊಂದು ಇದೇ ತರ ಬೇಕಲ್ವಾ, ಎರಡು ಬೇಕು. ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ತಾ ಇದ್ದೇವೆ, ಹಾಗಾಗಿ ಎರಡು ಬೇಕಿದು. ಇದ್ರ ಮೇಲೆನೆ ಇನ್ನೊಂದು ಈ ತರ ಇಟ್ಕೊಂಡು ಸೇಮ್ ಅದು ಹೆಂಗಿದೆ ಅದೇ ತರ ಇನ್ನೊಂದು ಕಟ್ ಮಾಡ್ಬಿಟ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಇಷ್ಟ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಸ್ಲೀವ್ಸ್ ತೋಳು ಕಟಿಂಗ್ ಮಾಡೋದು. ತೋಳು ಕಟಿಂಗ್ ಮಾಡಕ್ಕೋಸ್ಕರ ನಾನು ಈ ಬಟ್ಟೆನ ಈ ತರ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ಇದನ್ನ ಇನ್ನ ಒಂದು ಟೈಮ್ ಮತ್ತೆ ಡಬಲ್ ಫೋಲ್ಡ್ ಮಾಡ್ತೀನಿ. ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಅಂಚಿ ಇರುತ್ತಲ್ಲ, ಈ ಅಂಚಿನ ನಾನು ಕಟ್ ಮಾಡಿ ತೆಗೆದ್ಬಿಡ್ತೇನೆ. ಯಾಕಂದ್ರೆ ಅಂಚಿ ಇದ್ರೆ ಸ್ಟಿಚಿಂಗ್ ಮಾಡ್ತೀವಲ್ಲ ಅವಾಗ ನಮ್ಗದು ಶ್ರಿಂಕ್ ಆಗ್ಬಿಡುತ್ತೆ, ಉದುಡ್ಕೊಂಡ್ಬಿಡುತ್ತೆ. ಹಂಗಾಗಿ ಅಂಚಿ ಇದ್ರೆ ಅಂಚಿ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇದರಲ್ಲಿ ನಾನು ನಿಮ್ಗೆ ಇವತ್ತು ಎಲ್ಬೋ ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಎಲ್ಬೋ ಸ್ಲೀವ್ಸ್ ಕಟಿಂಗ್, ಎಲ್ಬೋ ಸ್ಲೀವ್ಸ್ ಆಗಿ ಬೇರೆ ಯಾವ್ದಾದ್ರೂ ಹೋಗ್ಲಿ, ಫಸ್ಟ್ ಕಟಿಂಗ್ ಸ್ಲೀವ್ಸ್ ತೋಳು ಕಟಿಂಗ್ ಮಾಡ್ಬೇಕಂದ್ರೆ ಮೊದಲು ಲೈನಿಂಗ್ ಬಟ್ಟೆಯಲ್ಲಿ ನಾರ್ಮಲ್ ಬ್ಲೌಸ್ ಅಲ್ಲ, ನಾರ್ಮಲ್ ಅಂದ್ರೆ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಅಲ್ಲ, ಲೈನಿಂಗ್ ಬಟ್ಟೆಯಲ್ಲಿ ನೀವು ಹಾಕಿ ಬ್ಲೌಸ್ ಹೊಲಿತೀರಿ ಅಂದ್ರೆ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಫೋಲ್ಡಿಂಗ್ ಗೋಸ್ಕರ ಬೇಕಾಗ್ತೈತಿ. ಈ ತರ ಫೋಲ್ಡ್ ಮಾಡ್ತೇವಲ್ಲ ಅದಕ್ಕೋಸ್ಕರ ಬೇಕಾಗ್ತೈತಿ. ಇಲ್ಲಿಂದ ಎಲ್ಬೋ ಸ್ಲೀವ್ಸ್ ಬಂದು ಆಲ್ಮೋಸ್ಟ್ ಒಂದ್ 10 ಇಂಚ್ ವರೆಗೂ ಇರುತ್ತೆ. 9, 10, 10.5, 11 ಇಂಚ್ ವರೆಗೂ ಬರುತ್ತೆ. ಇದ್ರಲ್ಲಿ ನಾನು ಇವಾಗ ಟೋಟಲ್ ತೋಳಿನ ಉದ್ದಾನ 10 ಇಂಚ್ ತಗೊಂತಾ ಇದ್ದೀನಿ. ಮತ್ತೆ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ತಗೊಂತಾ ಇದ್ದೀನಿ. ಈ ಅರ್ಧ ಇಂಚ್ ಯಾಕಂದ್ರೆ ನಾವು ಶೋಲ್ಡರ್ ತೋಳ್ನ ಹಚ್ಲಿಕ್ಕೆ ಅರ್ಧ ಇಂಚ್ ಬಟ್ಟೆ ಬೇಕಲ್ಲ ನಮಗೆ, ಅದಕ್ಕೋಸ್ಕರ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತಾ. ಅಂದ್ರೆ ಟೋಟಲ್ ಆಗಿ ನಮಗೆ ಎಷ್ಟು 10 ಇಂಚು ತೋಳು, ಅರ್ಧ ಇಂಚು ತೋಳು ಹಚ್ಚಲಿಕ್ಕೆ ಬಟ್ಟಿ, ಅಂದ್ರೆ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 34 ಇಂಚ್ ಇದೆ. 34 ಇಂಚ್ ಇದೆಲ್ಲ, ಈ 34 ಇಂಚಿನ 10 ಭಾಗ ಮಾಡ್ಬೇಕು. ಈ ಡೌನಿಂಗ್ ನಾವು ತಗೋಬೇಕಂದ್ರೆ 10 ಭಾಗ ಮಾಡ್ಬೇಕು. 10 ಭಾಗದಲ್ಲಿ ಒಂದು ಭಾಗನ ಈ ಡೌನಿಂಗ್ ನ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿ ಡೌನ್ ಮಾರ್ಕ್ ಮಾಡ್ಕೊಂತೀವಲ್ಲ, 10 ಭಾಗ ಅಂದ್ರೆ 3.5 ಇಂಚಿಗೆ ಮೇಲೆ ಶೋಲ್ಡರ್ದು ಸ್ಲೀವ್ಸ್ ಅಟ್ಯಾಚ್ ಮಾಡಕಂತ ಹೇಳಿ ಅರ್ಧ ಇಂಚ್ ಬಿಟ್ಟಿರ್ತೇವಲ್ಲ, ಆ ಅರ್ಧ ಇಂಚನ್ನು ಸೇರಿಸ್ಕೊಂಡು 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಡೌನಿಂಗ್. ಇದಾದ್ಮೇಲೆ ಇಲ್ಲಿ ತೋಳಿಂದು ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕ ಸುತ್ತಳತಿ ಅಂತಂದ್ ಹೇಳ್ತೇವೆ. ರೌಂಡಿಂಗ್ ಅಂದ್ ಅನ್ಬೋದು, ಸುತ್ತಳತಿ ಅಂದಾದ್ರೂ ಅನ್ಬೋದು. ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಇವಾಗ ಶಾರ್ಟ್ ಇದೆ ಅಲ್ವಾ, ಈಗ ಈ ಲೆಂತಿಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ನ ಮಾಡ್ಕೊಂತೀನಿ ನಾನು. ಒಂದ್ 4.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಇದು ನೋಡ್ರಿ, ಈ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿವಲ್ಲ, ಇಲ್ಲಿ ನಮಗೆ ಆರ್ಮೋಲ್ ರೌಂಡಿಂಗ್ ನಾವು ಚೆಕ್ ಮಾಡಿದ್ವಿ. ಈ ಆರ್ಮೋಲ್ ರೌಂಡಿಂಗ್ ನ ಚೆಕ್ ಮಾಡಿದಾಗ ನಮಗೆ ಎಷ್ಟು ಬಂತು? 7 ಇಂಚ್ ಬಂತಲ್ವಾ. 7 ಇಂಚ್ ಬಂದಾಗ ಇಲ್ಲಿ ನಾವು 6.5 ಇಂಚಿಗೆ ಮಾರ್ಕ್ ಮಾಡಬೇಕು. ಆರೂವರೆ ಇಂಚಿಗೆ ಯಾಕೆ ಮಾರ್ಕ್ ಮಾಡ್ಬೇಕಂದ್ರೆ ಇದು ನೋಡ್ರಿ, ಇಲ್ಲಿ ನಾನು ಸ್ಟ್ರೇಟ್ ಆಗಿ ಇಡ್ತೇನೆ ಇದನ್ನ ಟೇಪ್ ನ. ಬಟ್ ಇದ್ರಲ್ಲಿ ನಾವು ಅಳತಿ ತಗೊಂಡಿರ್ತೇವಲ್ಲ, ಅವಾಗ ಹೆಂಗ್ ತಗೊಂಡಿರ್ತೇವಿ? ಈ ತರ ರೌಂಡ್ ಆಗಿ ತಗೊಂಡಿರ್ತೇವಿ. ಹಂಗಾಗಿ ಇವಾಗ ನಾವು ಇದನ್ನ ಸ್ಟ್ರೇಟ್ ಆಗಿ ಇಟ್ಟು ಅಳತಿ ತಗೊಂಡ್ವಾ, ಮಾರ್ಕ್ ಮಾಡಿದ್ರೆ ಹೆಂಗ್ ಮಾಡ್ತೇವಿ? ಈ ತರ ರೌಂಡ್ ಆಗಿ ಮಾಡ್ತೇವಲ್ಲ, ಅದಕ್ಕೋಸ್ಕರ ಈ ರೌಂಡ್ ಆಗಿ ಮಾರ್ಕ್ ಮಾಡೋದ್ರಲ್ಲಿ ಈ ಅರ್ಧ ಇಂಚ್ ಏನ್ ಕಡಿಮೆ ಮಾಡಿದ್ವಲ್ಲ, ಈ ಅರ್ಧ ಇಂಚು ಇದರಲ್ಲಿ ಬಂದ್ಬಿಡುತ್ತೆ. ಹಂಗಾಗಿ ಅಲ್ಲಿ ಅಷ್ಟು ಮಾರ್ಕ್. ಇವಾಗ ಇದಕ್ಕ ಸ್ಟ್ರೇಟ್ ಲೈನ್ ಒಂದು. ಇಲ್ಲಿಂದ ನಿಮಗೆ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಎಷ್ಟಾದ್ರೂ ಬಿಟ್ಕೋಬಹುದು. ಆಲ್ಮೋಸ್ಟ್ ಅಂದ್ರೆ 1-2 ಇಂಚ್ ಆದ್ರೆ ಸಾಕಾಗ್ತೈತಿ. ನಿಮಗೆ ಇನ್ನ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಬಿಟ್ಕೋಬಹುದು.
ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಇದಕ್ಕ ಇವಾಗ ಸ್ಲೀವ್ಸ್ದು ಮಾರ್ಕ್ ಮಾಡೋದು. ಇಷ್ಟ ಆಯ್ತು. ಇದಾದ್ಮೇಲೆ ಕಟಿಂಗ್ ಮಾಡೋದು. ಇದು ಎಲ್ಬೋ ಸ್ಲೀವ್ಸ್ ಇಂದು ಕಟಿಂಗ್ ಮೆಥಡ್. ಇವಾಗ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಅರ್ಧ ಇಂಚ್ ಏನ್ ಬಿಟ್ಟಿರ್ತಾರೆ ನೋಡ್ರಿ, ಈ ಅರ್ಧ ಇಂಚಿಗೆ ಈ ತರ ನಾಚ್ ಹಾಕೋಬೇಕು. ಮತ್ತೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ನಾಚ್ ಹಾಕೋಬೇಕು. ಮತ್ತೆ ಈ ಮಿಡಿಲ್ ಪಾಯಿಂಟ್ ಗೆ ನಾಚ್ ಹಾಕೋಬೇಕು. ನಾಚ್ ಹಾಕೊಂಡಾದ್ಮೇಲೆ ಇವಾಗ ಇದು ಈ ತರ ಓಪನ್ ಮಾಡ್ಕೋಬೇಕು. ಎರಡೂ ಸ್ಲೀವ್ಸ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ಈ ತರ ಹಾಕೋಬೇಕು. ಹಾಕೊಂಡು ಇದ್ರಲ್ಲಿ ಈ ಮಿಡಿಲ್ ನಾಚ್ ಮಾಡಿರ್ತೇವಲ್ಲ, ಇಲ್ಲಿಂದ ಇವಾಗ ಮುಂದಿನ ಭಾಗದ ಶೇಪ್ ನ ತೆಗಿಬೇಕು. ಶೇಪ್ ತೆಗದ್ವಾ? ಶೇಪ್ ತೆಗದಾದ್ಮೇಲೆ ಇವಾಗ ಇನ್ನೊಂದ್ ಟೈಮು ಈ ತರ ಹಿಂಗ್ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇದೆನಾ ಎಲ್ಲ ಅಂತ ಹೇಳಿ. ಮುಂದಿನ ಭಾಗದ್ದು ಹಿಂದಿನ ಭಾಗದ್ದು ಎರಡು ಕರೆಕ್ಟ್ ಇದೆನಾ ಇಲ್ಲ ಅಂತ ಹೇಳಿ ಇನ್ನೊಂದ್ ಟೈಮು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಏನಾದ್ರೂ ಲೈಟ್ ಆಗಿ ಹೆಚ್ಚು ಕಡಿಮೆ ಇದ್ರೆ, ಇದ್ರಲ್ಲಿ ಇವಾಗ ಕರೆಕ್ಟ್ ಇದೆ, ಒಂದ್ ಸ್ವಲ್ಪ ಲೈಟ್ ಆಗಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಇನ್ನೊಂದ್ ಸ್ವಲ್ಪ ಲೈಟ್ ಆಗಿ ಅದು ಬ್ಯಾಕ್ ಸೈಡ್ದು ಶೇಪ್ ಏನಿದೆ ಅದನ್ನ ಕಟ್ ಮಾಡಿ ತೆಗೆದ್ರೆ ಇಲ್ಲಿಗೆ ಸ್ಲೀವ್ಸ್ ಕಟಿಂಗ್ ಮುಗೀತು. ಇದು ಕಾಲರ್ ನೆಕ್ ಇಂದು ಕಟಿಂಗ್ ಇಂದು ಬ್ಯಾಕ್ ಸೈಡ್ ಪಾರ್ಟ್. ಬ್ಯಾಕ್ ಸೈಡ್ ಸಿಂಪಲ್ ಇರುತ್ತೆ, ತುಂಬಾ ಸಿಂಪಲ್. ಬಟ್ ಏನಂದ್ರೆ ಮುಂದಿನ ಭಾಗದ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಬ್ಯಾಕ್ ಸೈಡ್ ಏನಂದ್ರೆ ಇದನ್ನ ಸ್ವಲ್ಪ ನೀವು ಚೆನ್ನಾಗಿ ನೋಡ್ಕೊಡ್ರಿ. ಶೋಲ್ಡರ್ದು ಆರ್ಮೋಲ್ ಡೌನಿಂಗ್ ಇದನ್ನ ಒಂದ್ ಸ್ವಲ್ಪ ರಿಪೀಟ್ ಮಾಡಿ ಈ ಪಾಯಿಂಟ್ ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ ನೀವು, ಅಂದ್ರೆ ಕಲಿತೀರಿ. ಸ್ವಲ್ಪ ಇದ್ರಲ್ಲೇನೆ ನಿಮಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಲಿಬಹುದು. ನೆಕ್ಸ್ಟ್ ಬಂದು ಫ್ರಂಟ್ ಸೈಡ್ ಪಾರ್ಟ್. ನೆಕ್ಸ್ಟ್ ಸ್ಲೀವ್ಸ್ ಕ್ರಾಸ್ ಬೆಲ್ಟ್. ಇಲ್ಲಿಗೆ ಕಾಲರ್ ನೆಕ್ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬಂದು ಇದನ್ನೇ ನಾವು ಬಾಡಿ ಮೆಸರ್ಮೆಂಟ್ ಗೆ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಾದ್ಮೇಲೆ ಸ್ಟಿಚಿಂಗ್ ಇನ್ ವಿಡಿಯೋ ಇರುತ್ತೆ. ಈಗ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಸ್ಟಿಚಿಂಗ್ ಇನ್ ವಿಡಿಯೋನು ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು, ಅವಾಗನ ನಿಮಗೆ ಇದು ಅರ್ಥ ಆಗತ್ತೆ. ಇಲ್ಲಿಗೆ ಇದು ಕಟಿಂಗ್ ಇಂದು ವಿಡಿಯೋ ಕಂಪ್ಲೀಟ್ ಆಯ್ತು. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತು ನಾನು ಕಾಲರ್ ನೆಕ್ ಇಂದು ಬ್ಲೌಸ್ ಕಟಿಂಗ್ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಇದು ನೀವು ಚೆನ್ನಾಗಿ ಕಲಿಬೇಕಂದ್ರೆ ನಾನು ಅದೇ ಮೊದಲೇ ಹೇಳ್ದಂಗೆ ಸ್ವಲ್ಪ ನಿಮಗೆ ಇದರಲ್ಲಿ ಕನ್ಫ್ಯೂಷನ್ ಇರ್ಬೋದೇನೋ, ಆಗ್ಬೋದು ಅಂತ ನಾನು ಅನ್ಕೊಂತೀನಿ. ನೀವ್ ಏನ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ಇದ್ರಲ್ಲಿ ಹೇಳ್ಕೊಟ್ಟಿದ್ದೀನೋ ಆ ಪಾಯಿಂಟ್ಸ್ ನ ಇನ್ನೊಂದ್ ಸ್ವಲ್ಪ ರಿಪೀಟ್ ಮಾಡಿ ನೋಡ್ರಿ, ಅರ್ಥ ಆಗತ್ತೆ. ಮೊದ್ಲು ನೀವು ಒಂದ್ 2-3 ಟೈಮ್ ಒಂದ್ ಸ್ವಲ್ಪ ಪೇಪರ್ ಮೇಲೆ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಹಂಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋನು ನೀವು ಆರಾಮಾಗಿ ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಎಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗೋ ರೀತಿಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅರ್ಧಂಬರ್ಧ ತಿಳಿಸ್ಕೊಟ್ರೆ ಪಾಪ ನೀವು ಕಲಿಯೋರ್ಗು ಯೂಸ್ ಆಗಂಗಿಲ್ಲ, ಆತರದ್ದು ಅದು ಸರಿಗಿರಲ್ಲ. ಹಾಗಾಗಿ ಕಂಪ್ಲೀಟ್ ಆಗಿ ನಾನು ಯಾವ ತರ ಕಟಿಂಗ್ ಮಾಡ್ತೇನೆ, ಸ್ಟಿಚಿಂಗ್ ಮಾಡ್ತೀನೋ ಅದೇ ತರನೇ ನಿಮಗ್ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಮಾಡ್ಬೇಕಾಗಿರೋ ಕೆಲಸ ಏನಿಲ್ಲ, ಜಸ್ಟ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತಿಗೆ ಈ ವಿಡಿಯೋನ ಕಂಪ್ಲೀಟ್ ಆಯ್ತು. ಇಲ್ಲಿಗೆ ಮುಗಿಸೋನು. ಮತ್ತೆ ನೆಕ್ಸ್ಟ್ ಮೀಟ್ ಆಗೋನು ಬಾಡಿ ಮೆಜರ್ಮೆಂಟ್ ಇಂದು ನಾವು ಕಾಲರ್ ನೆಕ್ ಬ್ಲೌಸ್ ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡ್ಲಿಕ್ಕೋಸ್ಕರ.